ನಮಸ್ಕಾರ. ಆಪ್ತ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ. ಆಯುರ್ವೇದದಲ್ಲಿ ಏನನ್ನ ಹೇಳಿದ್ದಾರೆ ಈ ಲೈಂಗಿಕ ವಿಜ್ಞಾನದ ಬಗ್ಗೆ, ಆಮೇಲೆ ವಾಜೀಕರಣ ಅಂದ್ರೇನು ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೋಸ್ಕರ ಇವತ್ತು ನಮ್ಮ ಜೊತೆಲೇ ಇದ್ದಾರೆ ಡಾಕ್ಟರ್ ನಾಗರಾಜ್ ಪೂಜಾರಿ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸರ್, ನಾನು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಆಲ್ಮೋಸ್ಟು ಆಯುರ್ವೇದದವರು ಹೇಳ್ತಾ ಇರ್ತಾರೆ ಯಾವಾಗಲೂ ಒಂದು ಮಾತನ್ನು, ಏನಂದರೆ ಬೇಗ ಮಲಗಬೇಕು, ಬೇಗ ಏಳಬೇಕು ಅನ್ನುವಂಥ ಒಂದು ಸಂಪ್ರದಾಯವನ್ನು ನಂಬಿಕೊಂಡು ಬಂದವರಲ್ಲಿ ತಾವು ಒಬ್ಬರು. ಸೊ ತಾವು ಬೇಗ ಮಲಗೋರು, ತಮ್ಮನ್ನು ನಾನು ಈ ತಡರಾತ್ರಿಯವರೆಗೆ ನಿಲ್ಲಿಸಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ನಾನು ಮೊದಲನೇದಾಗಿ ವಿಷಾದವನ್ನು ವ್ಯಕ್ತಪಡಿಸಲೇಬೇಕು. ಆದರೂ ಕೂಡ ಇಲ್ಲಿ ಸ್ವಾರ್ಥ ಇದೆ ಸರ್. ಸ್ವಾರ್ಥ ಅನ್ನೋದಕ್ಕಿಂತಲೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಏನಂದರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥವ್ರು ಇದ್ದಾರೆ. ಕಳೆದ ವಾರ ನನಗೆ 468 ಮೇಲ್ಗಳು ಬಂದಿತ್ತು. ಈ ವಾರದ ಮೇಲ್ಗಳ ಸಂಖ್ಯೆಯನ್ನು ನೋಡ್ಲಿಕ್ಕೆ ಹೋದ್ರೆ ನನಗೆ ಅದು ತುಂಬಾ ಕಷ್ಟ ಆಗುತ್ತೆ ಸರ್ ಹೇಳಲಿಕ್ಕೆ. ಯಾಕಂದ್ರೆ ನಾನು ಮೇಲ್ಗಳನ್ನೆಲ್ಲವನ್ನು ಕ್ರೋಢೀಕರಿಸಿ ಅದನ್ನು ಇದು ಮಾಡಬೇಕಾದ್ರೆ, ಪ್ರಶ್ನೆಗಳನ್ನು ರೆಡಿ ಮಾಡಬೇಕಾದ್ರೆ ಮೊದಲೇನೆಂದರೆ ನಾನು ಎಲ್ಲ ಮೇಲ್ಗಳನ್ನು ಓದ್ಲಿಕ್ಕೆ ಆಗ್ತಾ ಇತ್ತು. ಈಗ ನಾನು ಬರೀ ಆ ಸಬ್ಜೆಕ್ಟಲ್ಲಿ ಬರೆದಿರುವಂಥ ಇದನ್ನು ಮಾತ್ರ ಓದ್ಕೊಂಡ್ಬಿಟ್ಟು ಪ್ರಶ್ನೆಯನ್ನು ಕೌಂಟ್ ಮಾಡುವ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಎಲ್ಲ ಪ್ರಶ್ನೆಗಳು, ಅವರ ಸಮಸ್ಯೆಗಳನ್ನು ಪೂರ್ತಿ ಓದಲಿಕ್ಕೆ ಆಗ್ತಾನೆ ಇಲ್ಲ ನನಗೆ. ಅಷ್ಟೊಂದು ಮೇಲ್ಗಳು ಬರ್ತಾ ಇದೆ ಈಗ ದಿನದಿಂದ ದಿನಕ್ಕೆ. ಅಂಥ ಸಂದರ್ಭದಲ್ಲಿ ಏನಂದರೆ ಸಮಸ್ಯೆಗಳು, ಇಷ್ಟೊಂದು ಸಮಸ್ಯೆಗಳು ಇರುವಂತಹ ಜನರಿಗೆ ಒಂದೊಂದು ರೀತಿಯಲ್ಲಿ ಹೊಸ ರೀತಿಯಲ್ಲಿ ಪರಿಹಾರಗಳನ್ನು ನೀಡಬೇಕಾದಂಥ ಅವಶ್ಯಕತೆ ಇದೆ. ತಾವು ಬೇರೆ ಏನಂದರೆ ಈ ಸೆಕ್ಷುವಲಿಟಿ ಇದ್ರ ಬಗ್ಗೆನೇ ಏನಂತ ಹೇಳಿದ್ರೆ ಈ ಸೆಕ್ಷುವಲ್ ಇದ್ರ ಬಗ್ಗೆನೇ PhD ಮಾಡಿದ್ದೀರಿ ಕೂಡ ಈ ವಿಷಯದಲ್ಲಿ. ಹಾಗಾಗಿ ನಿಮ್ಮ ಹತ್ರನೇ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊಂಡು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಸಮಾಧಾನಕರವಾದಂಥ ಉತ್ತರಗಳನ್ನು ನೀಡೋಣ ಅನ್ನುವಂಥ ಆಸೆಯಿಂದ ನಿಮ್ಮನ್ನು ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ವಿಷಾದವನ್ನು ಪುನಃ ನಾನು ನಿಮ್ಮಲ್ಲಿ ವ್ಯಕ್ತಪಡಿಸ್ತೇನೆ. ಈಗ ನಾನು ಒಂದು ಪ್ರಶ್ನೆಯನ್ನು ಕೇಳ್ಕೊತೀನಿ ಸರ್. ನಾನು ಜನರು ಕೇಳಿರುವಂಥ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚೆ ಏನಿದ್ರೆ ಆಯುರ್ವೇದಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ ಅಂದರೆ ಈಗ ಉದಾಹರಣೆಗೆ ಆಯುರ್ವೇದ ಅನ್ನುವಂಥದ್ದು ಒಂದು ಅದಕ್ಕೆ ಮೂಲವಾದಂಥ ಒಂದು ಗ್ರಂಥ ಅಂತ ಹೇಳ್ತಾರೆ. ಆ ಗ್ರಂಥದಲ್ಲಿ ಏನಾದರೂ ಈ ಲೈಂಗಿಕ ವಿಜ್ಞಾನದ ಬಗ್ಗೆ ಏನಾದರೂ ಮಾಹಿತಿಯನ್ನು ನೀಡಿದಾರಾ? ಏನಾದರೂ ವಿಶೇಷತೆ ಏನಾದರೂ ಇತ್ತ ಅಂದರೆ? ಖಂಡಿತ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಆಯುರ್ವೇದ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು, ಈ 8 ಅಂಗಗಳ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಆದರೂ ಸ್ವಲ್ಪ ನೊಮ್ಮೆ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆಯುರ್ವೇದ ಅಂದರೆ ಒಂದು ಸಾಮಾನ್ಯ ಒಂದು ವೈದ್ಯಕೀಯ ಶಾಸ್ತ್ರ ಅಲ್ಲ, ಅದರಲ್ಲಿ ಸಹ ಕೆಲವೊಂದು ವಿಶಿಷ್ಟ ವಿಭಾಗಗಳುಂಟು. ಅದು 8 ವಿಶಿಷ್ಟ ವಿಭಾಗಗಳನ್ನ ಹೇಳಿದ್ದಾರೆ. ಒಂದು ಕಾಯ ಚಿಕಿತ್ಸಾ ಅಂತ ಉಂಟು, ನಿಮ್ಗೆ ಕೇಳಿರ್ಬೋದು. ಕಾಯ ಚಿಕಿತ್ಸಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರಲ್ ಮೆಡಿಸಿನ್ ಅಂತ ನಾವೇನು ಹೇಳ್ತೇವೆ, ಸಾಮಾನ್ಯ ರೋಗಗಳ ಒಂದು ನಿಶ್ಚಯ ಮಾಡೋದು ಹೇಗೆ, ಅದು ಚಿಕಿತ್ಸೆ ಮಾಡೋದು ಹೇಗೆ ಅಂತೇಳಿ. ನೆಕ್ಸ್ಟ್ ಬಾಲರೋಗ ಅಂತೇಳಿ, ಅಂದರೆ ಬಾಲ ಅಂತ ಹೇಳಿದ್ರೆ ಬರೀ ಮಕ್ಕಳಿಗೆ ಸಂಬಂಧಪಟ್ಟಿದ್ದಲ್ಲ, ಅಲ್ಲಿ ಸ್ತ್ರೀ ರೋಗ, ಪ್ರಸೂತಿ ತಂತ್ರ, ಅದರೊಟ್ಟಿಗೆ ಮಕ್ಕಳ ಬಗ್ಗೆ ಇರುವಂಥ ಸಮಸ್ಯೆಗಳು ಒಟ್ಟು ಸೇರಿ ಒಂದು ಬಾಲರೋಗ ವಿಭಾಗ ಅಂತೇಳಿ. ಅಂದರೆ ಸಾಮಾನ್ಯವಾಗಿ ಬಾಲರೋಗ ಅಂದರೆ ಪೆಡಿಯಾಟ್ರಿಕ್ಸ್ ಅಂತ ಕರಿತೇವೆ ನಾವು. ಇಲ್ಲಿ ಆಯುರ್ವೇದದಲ್ಲಿ ಬಾಲರೋಗ ಅಂತ ಹೇಳಿದ್ರೆ ಸಂಪೂರ್ಣ ಅಂದರೆ ಸ್ತ್ರೀರೋಗ, ಪ್ರಸೂತಿ ತಂತ್ರ ಮತ್ತು ಈ ಮಕ್ಕಳ ಬಗ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಅದಕ್ಕೆ ಚಿಕಿತ್ಸೆ. ದೆನ್ ಗ್ರಹ ರೋಗ ಅಂತೇಳಿ, ಇದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಗ್ರಹಗಳಂತ ಹೇಳುವಾಗ ನಮ್ಗೀಗ ನಮ್ಮಲ್ಲಿ ಏನೋ ಒಂದು ಕಾಯಿಲೆಗಳ ಬಗ್ಗೆ ಕಾರಣ ಗೊತ್ತಾಗ್ತದೆ, ಯಾವುದೋ ಗ್ರಹದ ಉಪದ್ರವ ಅಂತ ಹೇಳ್ತಾರೆ. ಸಾಮಾನ್ಯ ಆ ಗ್ರಹ, ನಾನು ಗ್ರಹ ಅಂತ ಹೇಳಿದ್ರೆ ಮನೆ ಅಲ್ಲ. ಅಥವಾ ಅಂದ್ರೆ ಇಲ್ಲಿ ಅದಕ್ಕೆ ಮಾತ್ರ ಸೀಮಿತವಾದ್ದಲ್ಲ, ಸಾಮಾನ್ಯ ಒಂದು ತಿಳುವಳಿಕೆ ಹೇಗೆ ಉಂಟು ಅಂದ್ರೆ ನಾವೇನು ಅಲೋಪತಿ ಸಿಸ್ಟಮ್ನಲ್ಲಿ ಅಥವಾ ಈಗ ಆಧುನಿಕ ವಿಜ್ಞಾನದಲ್ಲಿ ಇಡಿಯೋಪತಿಕ್ ಡಿಸಾರ್ಡರ್ಸ್, ಅನ್ಎಕ್ಸ್ಪ್ಲೈನ್ಡ್ ಡಿಸಾರ್ಡರ್ಸ್ ಅಂತ ಹೇಳುವುದನ್ನು ನಾವು ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತೇವೆ. ಅಂದ್ರೆ ಕೇವಲ ಅದಕ್ಕೆ ಮಾತ್ರ ಸೀಮಿತವಾದ್ದಲ್ಲ. ಈಗ 3 ವಿಭಾಗ ಆಯ್ತು ಇವಾಗ, ಕಾಯ, ಬಾಲ, ಗ್ರಹ. ಊರ್ಧ್ವಾಂಗ ಅಂತ ಹೇಳಿ, ಊರ್ಧ್ವ ಅಂತ ಹೇಳಿದ್ರೆ ಮೇಲಿದಂತ ಅರ್ಥ. ಅಂದ್ರೆ ಈ ವಿಭಾಗದಲ್ಲಿ ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಮೂಗಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಕಿವಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಹಾಗೆ ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಗಂಟಲಿಗೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ವಿಶೇಷವಾದ ಚಿಕಿತ್ಸೆ. ಸೊ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ. 5ನೇ ವಿಭಾಗ ಶಲ್ಯ ಅಂತೇಳಿ, ಶಲ್ಯತಂತ್ರ ಅಂತೇಳಿ. ಇಲ್ಲಿ ಶಲ್ಯ ಅಂತ ಹೇಳಿದ್ರೆ ಸರ್ಜರಿ, ನಾವೇನು ಹೇಳ್ತೇವೆ ಸರ್ಜಿಕಲ್ ಸ್ಪೆಷಾಲಿಟಿ. ಅಂದರೆ ಯಾವ್ಯಾವ ವ್ಯಾಧಿಗಳನ್ನ ಶಸ್ತ್ರಚಿಕಿತ್ಸೆ ಮೂಲಕವಾಗಿ ನಿವಾರಣೆ ಮಾಡ್ಬೋದು ಸಂಬಂಧಪಟ್ಟ ವಿಷಯಗಳು ಈ ವಿಭಾಗದಲ್ಲಿ ಉಂಟು. ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ. ದಂಷ್ಟ್ರ ಅಂತೇಳಿ, ದಂಷ್ಟ್ರ ಅಂತೇಳಿ ಟು ಬೈಟ್ ಅಂತ ಇರುತ್ತೆ, ಕಚ್ಚೋದು ಅಂತ ಅರ್ಥ. ಅಂದರೆ ಇಲ್ಲಿ ಎಲ್ಲ ವಿಷ ಚಿಕಿತ್ಸೆಗಳು. ಅದು ಅಂದ್ರೆ ಏನು, ಬರೀ ಹಾವಿಗೆ ಸಂಬಂಧಪಟ್ಟ ವಿಷ ಚಿಕಿತ್ಸೆ ಮಾತ್ರ ಅಲ್ಲ, ಯಾವುದೇ ಒಂದು ಸಸ್ಯಜನ್ಯ ಇರ್ಬೋದು ಅಥವಾ ಪ್ರಾಣಿಜನ್ಯ ಇರ್ಬೋದು ಅಥವಾ ಯಾವುದೇ ರಾಸಾಯನಿಕ ಜನ್ಯಗಳ ವಿಷ ಶರೀರಕ್ಕೆ ಇರಿದಾಗ ಅದನ್ನು ಹೇಗೆ ಚಿಕಿತ್ಸೆ ಮಾಡ್ಬೇಕಂತೇಳಿ. ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ. ಜರ ಮತ್ತು ವೃಷ ಅಂತೇಳಿ. ಜರಾ ಚಿಕಿತ್ಸೆ ನೀವು ಕೇಳಿರ್ಬೋದು, ಏಜ್ ಆದವರಿಗೆ. ಏಜ್ ಆದವರಿಗೆಲ್ಲ ಹೆಲ್ದಿ ಏಜಿಂಗ್ ಅನ್ನ ಹೇಗೆ ಪಡ್ಕೊಳ್ಬಹುದು ಅಂತ ಹೇಳಿ. ಓಕೆ. ಒಂದು ವೇಳೆ ಆ ಹೆಲ್ದಿ ಏಜಿಂಗ್ ನ ಪ್ರೊಸೆಸ್ ಅಲ್ಲಿ
ಏನಾದರೂ ಕಾಯಿಲೆಗಳು ಬಂದಾಗ ಅದನ್ನು ಹೇಗೆ ನಿಭಾಯಿಸಬಹುದು ಅಂತೇಳಿ ಇದೊಂದು ಅದ್ಭುತ ವಿಭಾಗ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನೀವು ಆಧುನಿಕ ವಿಜ್ಞಾನದಲ್ಲಿ ಕೇಳಬಹುದು ಜೆರಿಯಾಟ್ರಿಕ್ ಮೆಡಿಸಿನ್ ಅಂತ ಹೇಳಿ. ಇದು ಶತಮಾನದ ಹಿಂದಿನ ಕಲ್ಪನೆ. ಕೊನೆಯದಾಗಿ ಬರ್ತದೆ ವೃಷ ಚಿಕಿತ್ಸೆ, ವಾಜೀಕರಣ ಚಿಕಿತ್ಸೆ ಅಂತೇಳಿ. ಓಕೆ, 8th ಸ್ಪೆಷಾಲಿಟಿ. ಅಂದರೆ ಸಾಮಾನ್ಯವಾಗಿ ನೀವು ಕೇಳಿರ್ಬೋದು, ಈಗ ಆ ಕಡೆ ಈ ಕಡೆ ನೀವು ಪಟ್ಟಣಗಳಲ್ಲಿ ತಿರುಗಾಡುವಾಗ ಆಯುರ್ವೇದ ವೈದ್ಯರು, ಲೈಂಗಿಕ ಚಿಕಿತ್ಸಕರು ಅಂಥೇಳಿ ಅಲ್ಲಿ ಹೇಳಿದಂಥ ಶಬ್ದಕ್ಕೂ ಇಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ವಿಶೇಷ ವಿಭಾಗವಾಗಿ ಅದರ ಪರಿಧಿಯಲ್ಲಿ ವಿವರಿಸಿದಂತಹ ವಾಜೀಕರಣ ಸಂಪೂರ್ಣ ಬೇರೆ. ಆದರೆ ಈಗ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ದಿನನಿತ್ಯದ ಪೇಪರ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದೊಂದು ಬ್ರ್ಯಾಂಡ್ಗಳ ಹೆಸರುಗಳು ಬೇಕಾಗಿಲ್ಲ, ಪ್ರತಿಯೊಂದು ಬ್ರ್ಯಾಂಡ್ ನಲ್ಲಿ ಏನಂದ್ರೆ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಆಯುರ್ವೇದದಿಂದ ಇರುವಂಥದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ನಿಮ್ಮ ಪೌರುಷತ್ವವನ್ನು ಹೆಚ್ಚಿಸಿಕೊಳ್ಳಿ, ಹಾಗೆ ಮಾಡಿ ಹೀಗೆ ಮಾಡಿ, ಅದೇನು ಇನ್ನೂ ತುಂಬಾ ಎಲ್ಲ ಇರುತ್ತೆ, ಲಿಂಗವರ್ಧಕ, ಆ ವರ್ಧಕ, ಈ ವರ್ಧಕ. ಇಲ್ಲ, ಈ ಆಯುರ್ವೇದದಲ್ಲಿ ಹೇಳಿದಂಥ ವಾಜೀಕರಣ ಏನು ಸ್ಪೆಷಾಲಿಟಿ ಉಂಟು ಅಥವಾ ವಿಶೇಷ ವಿಭಾಗ ಉಂಟು, ಅದರ ಉದ್ದೇಶ ಕೇವಲ ಲೈಂಗಿಕ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದಲ್ಲ. ಅದು ಒಂದು ಉದ್ದೇಶ, ಇನ್ನು ಹೊತ್ತಾಲ ಉದ್ದೇಶ ಉಂಟು. ಹಾಗಿದ್ರೆ ಈ ವಾಜೀಕರಣ ಅನ್ನುವಂಥ ಶಬ್ದದ ಅರ್ಥ ಏನಾದರೂ ಇದೆಯಾ? ಅದಕ್ಕೆ ಭಾರಿ ಸುಲಭ ಉಂಟು. ಯಾಕಂದ್ರೆ ನೀವು ವಾಜಿ ಎಂಬ ಶಬ್ದ ನಿಮ್ಗೆ ಗೊತ್ತಿರಬಹುದು. ಸಾಮಾನ್ಯವಾಗಿ ವಾಜಿ ಅಂತ ಹೇಳಿದ್ರೆ ನಾವು ಈಗ ಕುದುರೆ ಹೇಳ್ತೇವೆ, ಸಂಸ್ಕೃತದಲ್ಲಿ ಅಶ್ವ ಅಂತ ಹೇಳ್ತಾರೆ. ಓಕೆ, ಕರಣ ಅಂದ್ರೆ ಮಾಡುವಂಥದ್ದು ಅಥವಾ ಮಾರ್ಪಾಟು ಮಾಡುವಂಥದ್ದು, ಅಥವಾ ಗಳಿಸುವಂಥದ್ದು. ಅಂದರೆ ಯಾವ ವಿಭಾಗದಲ್ಲಿ ಹೇಳಿದ ಆಹಾರಗಳು, ವಿಹಾರಗಳು, ವಿಚಾರಗಳು, ಔಷಧಗಳಿಂದ ಮನುಷ್ಯನಲ್ಲಿ ಅಶ್ವ ಸಮಾನವಾದಂಥ ಲೈಂಗಿಕ ಶಕ್ತಿ ಬರ್ತದೋ, ಯಾವ ಭಾಗದಲ್ಲಿ ಮಾಡಲ್ಪಡ್ತದೆಯೋ ಅದು ವಾಜೀಕರಣ. ಹಾಗಂತ ಇದ್ರೆ ವಾಜಿ ಅಂತ ಇದ್ರೆ ಬರೀ ಅಶ್ವ ಮಾತ್ರ ಅಲ್ಲ. ನಿಮ್ಮ ಗಮನಕ್ಕೆ ವಾಜಿ ಅಂತ ಇದ್ರೆ ಸಂಸ್ಕೃತದಲ್ಲಿ ಶುಕ್ರ ಅಂತ ಹೇಳಿ. ಈ ಶುಕ್ರ ಅಂತ ಹೇಳಿದ್ರೆ ಆಯುರ್ವೇದ ಪ್ರಕಾರವಾಗಿ ಮನುಷ್ಯನ ಶರೀರದಲ್ಲಿ 7 ಧಾತುಗಳಿರ್ತದೆ. ಈ ಅಂತಿಮ ಧಾತು ಯಾವುದು? ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಅಂದ್ರೆ ಈಗ ಸುಲಭ ಉಂಟು. ಈಗ ಶುಕ್ರೀಕರಣ ಅಂತ ಹೇಳಿದ್ರೆ ಅಂದ್ರೆ ಯಾವ ವ್ಯಕ್ತಿಯ ಶರೀರದಲ್ಲಿರುವಂತಹ ಶುಕ್ರವನ್ನ ಅಧಿಕಗೊಳಿಸ್ತದೋ, ಅಂದ್ರೆ ಯಾವ ಔಷಧಗಳು, ಆಹಾರಗಳು, ವಿಹಾರಗಳು, ವಿಚಾರಗಳು ಒಬ್ಬ ಮನುಷ್ಯನಲ್ಲಿರುವಂತಹ ಶುಕ್ರ ಧಾತುವನ್ನು ಅಧಿಕಗೊಳಿಸ್ತದೋ ಅದು ವಾಜೀಕರಣ. ನೀವು ಕೇಳಬಹುದು ಶುಕ್ರ ಅಂದ್ರೆ ಡಾಕ್ಟರ್ ಏನ್ ಅಂತ ಹೇಳಿ. ವೀರ್ಯಾಣು. ಅಷ್ಟು ಮಾತ್ರ ಅಲ್ಲ, ಒಬ್ಬ ಮನುಷ್ಯನಲ್ಲಿ, ಸ್ತ್ರೀ ಇರ್ಬೋದು ಪುರುಷನಲ್ಲಿ, ಆ ಸ್ತ್ರೀತ್ವವನ್ನು ಪುರುಷತ್ವವನ್ನು ಹುಟ್ಟಿಸುವಂತಹ ಹಾರ್ಮೋನ್ಗಳಿರ್ಬೋದು. ಓಕೆ ಸರ್, ನೀವು ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಅದನ್ನು ಹೇಳೋಕ್ಕಿಂತ ಮುಂಚೆ ಒಬ್ಬರು ಕಾಲ್ ಮಾಡಿದ್ದಾರೆ, ಅವರೊಂದಿಗೆ ಮಾತಾಡೋಣ ಸರ್. ಖಂಡಿತ. ಹಲೋ ನಮಸ್ತೆ. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಳೆ ಅಂಗಡಿಯಿಂದ. ನಿಮ್ಮ ಪ್ರಶ್ನೆಯನ್ನು ಕೇಳಿ. ವೀರ್ಯ ಜಾಸ್ತಿ ಆಗ್ಲಿಕ್ಕೆ ಏನ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ಟಿವಿ ನೋಡ್ತಾ ಇದ್ದೀರಲ್ಲ? ಓಕೆ, ಅದರಲ್ಲಿ ಉತ್ತರವನ್ನು ಹೇಳ್ತಾರೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಯಾಕಂದ್ರೆ ಈ ವೀರ್ಯ ಅಂತ ಶಬ್ದ ಹೇಳಿದೆ ಇವಾಗ. ಈಗ ಒಂದು ನಾವು ವೀರ್ಯ ಅಂತ ಹೇಳುವಾಗ ವೀರ್ಯದಲ್ಲಿ 2 ಭಾಗ ಉಂಟು. ಒಂದು ವೀರ್ಯಾಣು ಮತ್ತು ಇನ್ನೊಂದು ವೀರ್ಯ. ವೀರ್ಯಕ್ಕೊಂದು ಪ್ರಮಾಣ ಅಂತ ಉಂಟು. ಈಗ ಸಾಮಾನ್ಯ ಮನುಷ್ಯನಲ್ಲಿ ಅದು 2.5 ಮಿಲಿಯಿಂದ 5 ಮಿಲಿವರೆಗೆ ಇರ್ತದೆ. ಇವರಿಗೆ ಬರೀ ಅದರ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾ, ಅಥವಾ ವೀರ್ಯದಲ್ಲಿರುವಂಥ ಶುಕ್ರಾಣುಗಳ ಅದರ ಸಂಖ್ಯೆ ಇರ್ಬೋದು, ಅಥವಾ ಗುಣಮಟ್ಟ ಇರ್ಬೋದು, ಅಥವಾ ಚಲನೆ ಇರ್ಬೋದು, ಅಥವಾ ಆಕಾರ ಇರ್ಬೋದು, ಇದನ್ನು ವೃದ್ಧಿ ಮಾಡಬೇಕೆಂಬುದು ಪ್ರಥಮ ಪ್ರಶ್ನೆ. ಈಗ ಸಾಮಾನ್ಯ ಜನರಲ್ಲಿ ಏನಂತ ಹೇಳಿದ್ರೆ ಇದೆಲ್ಲವನ್ನು ತಿಳ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಅವ್ರು ಕೇಳಿರುವಂಥ ರೀತಿ ಹೀಗಿರ್ಬೋದು. ಸಪೋಸ್ ಅವರಲ್ಲಿ ಏನೋ ಸಮಸ್ಯೆ ಇರಬಹುದು, ಅವರು ಆ ದೃಷ್ಟಿಯಿಂದ ಕೇಳಿರ್ಬೋದು. ಅಂದ್ರೆ ನಾನು ಊಹಿಸ್ಕೊಂಡು ಹೇಳ್ತಾ ಇದ್ದೀನಿ. ಆ ಸಮಸ್ಯೆ ಇದ್ದಾಗ ಅಂದ್ರೆ ಹೆಚ್ಚಿನವರು ಹೇಳ್ತಾರೆ ನಿಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಿಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಥವಾ ನಿಮ್ಮ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ, ಹೀಗೆ ಏನಾದರೂ ಹೇಳ್ತಾರೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ನಾವು ಅದಕ್ಕಂದ್ರೆ ಶಾಸ್ತ್ರೋಕ್ತವಾಗಿ ಆಯುರ್ವೇದದಲ್ಲಿ ಏನು ಹೇಳಿದ ಅದನ್ನೆಲ್ಲ ಅಧ್ಯಯನ ಮಾಡಿದವರು. ನಮ್ಮಲ್ಲಿ ಔಷಧಗಳು ಪ್ರತಿಯೊಂದು ಔಷಧಕ್ಕೂ ಅದರದೇ ಆದ ಒಂದು ಏನು ಕಾರ್ಯದ ಏನು ಲೆವೆಲ್ ಅಂತ ಉಂಟು. ಅಂದ್ರೆ ಈಗ ಅದರ ಪ್ರಮಾಣ ಕಡಿಮೆ ಆದರೆ ಆ ಪ್ರಮಾಣವನ್ನು ಜಾಸ್ತಿ ಮಾಡ್ಲಿಕ್ಕೆ ಒಂದು ಔಷಧ ಅಂತ ಬೇರೆ ಉಂಟು. ಈಗ ಶುಕ್ರಾಣುಗಳ ಸಂಖ್ಯೆ ಕಡಿಮೆ ಆದರೆ ಅದನ್ನು ವೃದ್ಧಿ ಮಾಡ್ಲಿಕ್ಕೆ ಒಂದು ಬೇರೆ ಔಷಧ ಅಂತ ಉಂಟು. ಹಾಗೆ ಶುಕ್ರಾಣುಗಳ ಗುಣಮಟ್ಟ ಅಂದ್ರೆ ಅದರ ಆಕೃತಿಯಲ್ಲಿ ವ್ಯತ್ಯಾಸ ಇದ್ರೆ ಅದನ್ನು ಜಾಸ್ತಿ ಮಾಡ್ಲಿಕ್ಕೆ ಔಷಧಗಳೇ ಬೇರೆ.
ಚಲನೆಯಲ್ಲಿ ವ್ಯತ್ಯಾಸ ಆದರೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಔಷಧಗಳನ್ನೇ ಬೇರೆ. Okay. ಹಾಗಾಗಿ ಈ ಪ್ರಶ್ನೆ ಕೇಳಿದವಾಗ ಅದನ್ನು ಉತ್ತರ ಕೊಡಿಸೋದು ಭಾರಿ ಕಷ್ಟ ಆಗ್ತದೆ. Okay. ಈಗ ನೀವು ಹೇಳಿದಾಗ ಸಾಮಾನ್ಯ ರೀತಿಯಲ್ಲಿ ಮಾತಾಡೋದ್ರೆ ಮಾತಾಡ್ಬೋದು. ಅಂದ್ರೆ ಅವರು ಏನು ನೀವು ಹೇಗೆ ಉತ್ತರವನ್ನು ಹೇಳ್ತೀರಿ ಅನ್ನೋದನ್ನು ಕೇಳೋಕ್ಕಿಂತ ಮುಂಚೆನೆ ಇನ್ನೊಬ್ರು ವೀಕ್ಷಕರು ಕರೆಯನ್ನು ಮಾಡಿದ್ದಾರೆ. ಅವರೊಂದಿಗೆ ಮಾತಾಡಿ ನಂತರ ನಾನು ಮೇ ಬಿ ಅವರ ಪ್ರಶ್ನೆ ಕೂಡ ಉತ್ತರವನ್ನ ನಾವು ಕೇಳೋಣ. ವೀರ್ಯಾಣುಗಳು ಅಂದ್ರೆ ಏನು, ಶುಕ್ರಾಣು ಅಂದ್ರೆ ಏನು, ಅದು ಹೇಗೆ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಸಾರಿ, ತಾಂತ್ರಿಕ ಕಾರಣದಿಂದ ಕರೆ ಕಟ್ಟಾಗಿದೆ. ಸೊ ತೊಂದರೆ ಇಲ್ಲ. ಈಗ ನೀವು ವೀರ್ಯಾಣು ಮತ್ತು ಶುಕ್ರಾಣು ಅಂದ್ರೆ ಈಗ ನೀವೇನು ಹೇಳ್ತೀರಿ ಸಾಮಾನ್ಯ ಅವರ ಪ್ರಶ್ನೆಗೆ ಯಾವ ರೀತಿಯಲ್ಲಿ ಅರ್ಥೈಸ್ಕೊಂಡು ಹೇಳ್ತೀರಿ ಅದನ್ನ? ಈಗ ಸಾಮಾನ್ಯ ಯಾಕಂದ್ರೆ ನಮ್ಮ ಹತ್ರ ಪೇಷಂಟ್ ಬರುವಾಗ, ರೋಗಿ ಬರುವಾಗ ಕೆಲವು ಅವರಿಗೆ ಏನೋ ಲೈಂಗಿಕ ಸಾಮರ್ಥ್ಯದಲ್ಲಿ ಏನೋ ತೊಂದರೆ ಇದ್ರೆ, ಅದು ಆಸಕ್ತಿ ಕಡಿಮೆ ಇರ್ಬೋದು, ಅಥವಾ ನಿಮಿರು ದೌರ್ಬಲ್ಯ ಇರ್ಬೋದು, ಅಥವಾ ಶೀಘ್ರಸ್ಖಲನ ಇರ್ಬೋದು, ಅವರ ತಲೆಯಲ್ಲಿ ಇದಕ್ಕೂ ಸಹ ಕಾರಣ ವೀರ್ಯ ಕಡಿಮೆ ಆಗಿದೆ ಅಂತ ಹೇಳಿ. ಓಕೆ, ಖಂಡಿತ ಸರ್, ನೀವು ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಇನ್ನೊಬ್ರು ವೀಕ್ಷಕರ ಕರೆ ಮಾಡಿದ್ದಾರೆ, ಅವರನ್ನು ಮಾತಾಡೋಣ ಸರ್. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಚಿಕ್ಕಮಗಳೂರಿಂದ ಚಿಕ್ಕಮಗಳೂರಿಂದ. ನಿಮ್ಮ ಪ್ರಶ್ನೆನ ಕೇಳಿ. ಗೊತ್ತಾಯ್ತು. ನೀವು ಸ್ವಲ್ಪ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮ್ಮ ಪ್ರಶ್ನೆ ಏನಂದ್ರೆ, ಲೈಂಗಿಕ ಮಾಡ್ಬೇಕಾದ್ರೆ ಬೇಗ ಒಂದು 2 ನಿಮಿಷದಲ್ಲಿ ಓಕೆ 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 ಬೇಗ ಎಜಕ್ಯುಲೇಷನ್ ಆಗ್ತಾ ಇದೆ, ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಿ. ಓಕೆ ಓಕೆ ಸರ್, ಇವ್ರಿಗೆ ಏನು ಉತ್ತರವನ್ನು ಹೇಳ್ತೀರಾ ಅಥವಾ ಏನಾದರೂ ಪ್ರಶ್ನೆಯನ್ನು ಕೇಳಲಿಕ್ಕಿದೆಯಾ ಸರ್ ಇವರು? ಇಲ್ಲ ಇಲ್ಲ ಇಲ್ಲ, ಸಾಮಾನ್ಯವಾಗಿ ಇದು ಮದುವೆಗೆ ಎಷ್ಟು ಸಮಯ ಆಯ್ತು ಅಂತ ಒಂದು ಪ್ರಶ್ನೆ ಅಷ್ಟೇ. ಮದುವೆಯಾಗಿ ನಿಮ್ದು ಎಷ್ಟು ಸಮಯ ಆಗಿದೆ ಅಂತ ಕೇಳ್ತಾ ಇದ್ದಾರೆ. 4 ವರ್ಷ ಆಯ್ತು. ಓಕೆ, ನಿಮ್ಮ ವಯಸ್ಸೆಷ್ಟು? ನಮ್ಮ ವಯಸ್ಸು 25 ವರ್ಷ. ಮಕ್ಕಳಿದ್ದಾರೆ? ಮಕ್ಕಳಿದ್ದಾರಾ? ಮಕ್ಕಳಿದ್ದಾರೆ, ಒಬ್ಬ ಮಗ, 4 ವರ್ಷ. ಓಕೆ ಓಕೆ ಓಕೆ, ಇದಕ್ಕೆ ಉತ್ತರವನ್ನು ಹೇಳ್ತಾರೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ಇದೀಗ ಅವರು ಮದುವೆಯಾಗಿ 4 ವರ್ಷ ಆಗಿದೆ. ಈಗ ಲೈಂಗಿಕ ಸುಖವನ್ನು ಅನುಭವಿಸಿದ್ರಿಂದಲೇ ಅವರಿಗೆ ಮಕ್ಕಳಾಗಿದ್ದು. ಅಂದ್ರೆ ಹಿಂದೆ ಏನು ಸಮಸ್ಯೆ ಇಲ್ಲ, ಇತ್ತೀಚೆಗೆ ಸಮಸ್ಯೆ ಪ್ರಾರಂಭ ಆಗಿರ್ಬೋದು. ಇದು ಕಾರಣ ಸಾಮಾನ್ಯವಾಗಿ ಮಾನಸಿಕ ಒತ್ತಡನೇ. ಯಾಕಂದ್ರೆ ಇಲ್ಲಿ ಶಾರೀರಿಕ ಕಾರಣವನ್ನು ಹುಡುಕ್ಲಿಕ್ಕೆ ಆಗಲ್ಲ ನಮಗೆ. ಇನ್ನು ಆದರೆ ಕೆಲವೊಮ್ಮೆ ಈಗ ಹೇಳಿದಾಗ ಮಧುಮೇಹಿಗಳಿರ್ಬೋದು, ಅಥವಾ ಇಲ್ಲಿ ಈಗ ನಮ್ಮ ಮೂತ್ರನಾಳ ಇರ್ಬೋದು, ಅಥವಾ ಶಿಶ್ನದ ಅಕ್ಕಪಕ್ಕದಲ್ಲಿ ಏನಾದರೂ ಸೋಂಕುಗಳಿದ್ರೆ ಕೆಲವೊಮ್ಮೆ. ಇದನ್ನು ಬಿಟ್ಟರೆ ಮುಖ್ಯವಾಗಿ ಇದು ಅವ್ರದ್ದು ಏನು ಮಾನಸಿಕ ಒತ್ತಡ ಅಥವಾ ಏನೋ ಭಯ ಇರ್ಬೋದು, ಅಥವಾ ಕೆಲವೊಮ್ಮೆ ಇನ್ನೊಂದು ನಾನು ನಿಮಗೆ ನಮ್ಮ ವೃತ್ತಿ ಜೀವನದಲ್ಲಿ ನೋಡುವಂಥದ್ದು, ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣದಿಂದ ಈಗ ಪತಿ ಪರವರಿ ಹೋಗಿರ್ತಾನೆ, ಒಂದು ತಿಂಗಳು 2 ತಿಂಗಳು ಪರವರಿ ಹೋಗಿರ್ತಾನೆ. 1 ತಿಂಗಳ 2 ತಿಂಗಳ ನಂತರ ಗ್ಯಾಪಿನ ನಂತರ ನೇರವಾಗಿ ಸಂಪರ್ಕ ಮಾಡ್ತಾನೆ. 60 ದಿವಸ ಗ್ಯಾಪಿನ ನಂತರ 61ನೇ ದಿವಸ ಸಂಭೋಗ ಮಾಡುವಾಗ ಸಾಮಾನ್ಯ ಅಂದ್ರೆ ಆರೋಗ್ಯವಂತ, ಲೈಂಗಿಕವಾಗಿ ಆರೋಗ್ಯವಂತನಾದ ವ್ಯಕ್ತಿಯಲ್ಲಿ ಸಹ ಶೀಘ್ರ ಸಾಧ್ಯತೆ ಉಂಟು. ಆದರೆ ಅದೇ ಆ ಒಂದು ಫೇಲಿಯರ್ ಅನ್ನ ಪುನಃ ನೆನಪಿಸಿಕೊಳ್ಳೋದ್ರಿಂದ ನಿರಂತರವಾಗಿ ಫೇಲಿಯರ್ಗಳ ಸಲಮಾಲೆ. ನನ್ನ ಪ್ರಕಾರ ಇದೂ ಸಹ ಕಾರಣ ಆಗಿರ್ಬೋದು. ಅಥವಾ ಬೇರೆ ಯಾವುದವ್ರದ್ದು, ಈ ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ವೃತ್ತಿಯಲ್ಲಿರುವಂಥ ಒತ್ತಡ ಇರ್ಬೋದು, ಅಥವಾ ಆರ್ಥಿಕ ಒತ್ತಡ ಇರ್ಬೋದು. ಇದರಿಂದ ಸಹ ಕೆಲವೊಮ್ಮೆ ನಾವು ಈ ಶೀಘ್ರ ಸ್ಖಲನಕ್ಕೆ ದಾರಿ ಮಾಡಿಕೊಡ್ತೇವೆ. ಸೊ ಅಂಥ ಕಾರಣವನ್ನು ಹುಡುಕಬೇಕು ಅವರು. ಅಥವಾ ದೈಹಿಕ ದೌರ್ಬಲ್ಯ ನಾನು ಹೇಳಿದ್ದೀನಿ ನಿಮ್ಗೆ, ಮಧುಮೇಹ ಇರ್ಬೋದು, ಅಥವಾ ಬೇರೆ ಯಾವ್ದು ಸೋಂಕುಗಳಿರ್ಬೋದು, ಅದು ನೋಡಬೇಕಾಗ್ತದೆ. ಅದಕ್ಕೆ ಅನುಸಾರವಾಗಿ ಚಿಕಿತ್ಸೆ ಕಾರಣ ನೋಡಬೇಕಾಗ್ತದೆ. ಸಾಮಾನ್ಯವಾಗಿ 90% ಇದು ಮಾನಸಿಕವಾಗಿರ್ತದೆ, 10% ಶಾರೀರಿಕ ದೌರ್ಬಲ್ಯಗಳು, ಬೇರೆ ಯಾವುದೋ ಕಾಲಿಂದ ಬಂದ ದೌರ್ಬಲ್ಯಗಳಿರ್ಬೋದು, ಅಥವಾ ಕೆಲಸದ ಒತ್ತಡದಿಂದ ಬಂದ ಶಾರೀರಿಕ ದೌರ್ಬಲ್ಯಗಳಿರ್ಬೋದು, ನೋಡಿ ಚಿಕಿತ್ಸೆ ಮಾಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂತ ಇದ್ರೆ, ಇವರಿಗೆ ಏನು ಆದಷ್ಟು ವಾರದಲ್ಲಿ 1, 2 ದಿವಸ 3 ದಿವಸ ಆ ಒಂದು ಗ್ಯಾಪನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಗ್ಯಾಪನ್ನು ಇಡಬಾರ್ದು, ತಿಂಗಳಿಗಟ್ಟಲೆ ಗ್ಯಾಪನ್ನು ಇಡಬಾರ್ದು. ಒಂದು ವೇಳೆ ಇಟ್ಟಿದ್ರು ಸಹ ಪ್ರಥಮ ಸಂಭೋಗಕ್ಕೆ ತೊಂದರೆ ಆಗ್ತದೆ ಎಂಬ ಭಾವನೆಯನ್ನು ಬೆಳೆಸ್ಕೊಡ್ಬೇಕು. ನಾನು 60 ದಿವಸದ ನಂತರ ಇವತ್ತು ಪ್ರಾರಂಭವಾಗಿ ಪ್ರಪ್ರಥಮವಾಗಿ ಮಾಡ್ತಾ ಇದ್ದೇನೆ, ಸೊ ಇವತ್ತು ನನಗೆ ಶೀಘ್ರ ಸ್ಖಲನ ಆಗ್ಬೋದೇನು, ತೊಂದರೆ ಇಲ್ಲಪ್ಪ, ಅದನ್ನು ಬಿಟ್ಟು ಬಿಡು, ನಾಳೆ ಸರಿ ಆಗ್ತದೆ ಎಂಬ ಭಾವನೆ ಇಟ್ಕೊಂಡ್ರು ಸಹ ಸರಿ ಆಗ್ತದೆ. ಅಂದ್ರೆ ಇದು ಸಾಮಾನ್ಯವಾಗಿ ಎಲ್ಲವೂ ಮಾನಸಿಕವಾದಂತ 90% ಆಗಿರ್ತದೆ, 90% ಆಗಿರ್ತದೆ. ಅಂದ್ರೆ ಇದಕ್ಕೆ ಏನಾದರೂ ಸೊಲ್ಯೂಷನ್? ಇನ್ನೊಂದು ನಾನು ಹೇಳಿದೆ, ಅವ್ರು ಹೇಳಿದರು ಏನಂತ ಹೇಳಿದ್ರೆ 2 ನಿಮಿಷಕ್ಕಿಂತ ಮುಂಚೆ ಅಂತ ಹೇಳಿದರು. ಸಾಮಾನ್ಯವಾಗಿ ನಮ್ಮ ಇತ್ತೀಚಿನ ಈಗ ಏನು ಸರ್ವೆ ಡೇಟಾ ನೋಡಿದಾಗ 1 ರಿಂದ 2 ನಿಮಿಷವಾಗಿ ಯೋನಿಯ ಒಳಗಡೆ ಶಿಶ್ನವನ್ನು ಹಿಂದೆ ಮುಂದೆ ಮಾಡೋದ್ರಿಂದ ಸಾಮಾನ್ಯವಾಗಿ ಹೆಂಗಸಿಗೆ ತೃಪ್ತಿ ಸಿಗ್ತದೆ.
ಇವ್ರದ್ದು ಅತಿಯಾದ ನಿರೀಕ್ಷೆ ಸಹ ಇರ್ಬೋದು, ಹ್ಮ್ ಇವರ ನಿರೀಕ್ಷೆ ಸಹ ಇರ್ಬೋದು, ಇವರ ಪತ್ನಿ ನಿರೀಕ್ಷೆ ಸಹ ಇರ್ಬೋದು. ಹ್ಮ್ 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 ಆದರೂ ಸಹ ಕೆಲವೊಂದು ಔಷಧಗಳು, ಕೆಲವೊಂದು ಆಹಾರಗಳು ಸ್ನೇಹಿತರೆ ವ್ಯತ್ಯಾಸ ಮಾಡ್ಕೊಳ್ಬೋದು. ಇವನ್ ಕೆಲವೊಂದು ಆಸನಗಳಿಂದ ಸಹ ಹಾಗೆ. ಯಾಕಂತ ಹೇಳಿದ್ರೆ ಇಂಥ ಸಮಯದಲ್ಲಿ ಏನಂತ ಹೇಳಿದ್ರೆ ಪತ್ನಿ ಮೇಲೆ ಹ್ಮ್ ಪತಿ ಕೆಳಗಡೆ, ಹ್ಮ್ ಹ್ಮ್ ನಾವು ಫಿಮೇಲ್ ಆನ್ ಟಾಪ್ ಅಂತ ಹೇಳ್ತೇವೆ. ಓಕೆ ಓಕೆ ಈ ಆಸನದಿಂದ ಈ ಶೀಘ್ರಸ್ಖಲನವನ್ನು ನಾವು ಸ್ವಲ್ಪ ಬಂದ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ ಇನ್ನೊಂದು ಏನಂತ ತುಂಬ ಸುಲಭ, ಹ್ಮ್. ಇವರಿಗೆ ಇವಾಗ ಇವರು ಸಂಭೋಗ ಮಾಡುವಾಗ ಯಾವತ್ತು ಇವರಿಗೆ ಸ್ಖಲನದ ಒಂದು ಸಂವೇದನೆ ಬರ್ತದೋ ಹುಳಿ ತೆಗಿಬೇಕು, ಓಕೆ ಅಥವಾ ಹ್ಮ್ ಇವರ ಹೆಂಡತಿ ಹತ್ರ ಹೇಳಬೇಕು ಅದನ್ನು ಸ್ವಲ್ಪ ಆ ತುದಿಯನ್ನು ಗಟ್ಟಿ ಹಿಡೀರಿ ಅಂತ ಹೇಳಿ, ಹ್ಮ್ 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 ಅಥವಾ ಇವರೇ ತನ್ನಿಂದಾನೇ ಅದನ್ನು ಬಂದ್ ಮಾಡಿಕೊಂಡು ಪುನಃ ಇಂಟ್ರೊಡ್ಯೂಸ್ ಮಾಡ್ಬೋದು. Okay. ಇದಕ್ಕೆ ನಾವು ಹೇಳ್ತೇವೆ ಸ್ಟಾಪ್ ಸ್ಟಾರ್ಟ್ ಟೆಕ್ನಿಕ್ Okay, ಅಂತ ಹೇಳಿ, okay. ಅಥವಾ ಸ್ಕ್ವೀಸಿಂಗ್ ಟೆಕ್ನಿಕ್ ಅಂತ ಹೇಳಿ. ಹ್ಮ್ 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 ಇದನ್ನು ಸಹ ಅವರು ಸಾಮಾನ್ಯ ವಿದ್ಯಾವಂತರಾದರೆ ಹ್ಮ್. ಗಂಡ ಹೆಂಡತಿಯಲ್ಲಿ ಈಗ ಒಂದು ಮಾತುಕತೆ ಇದ್ರೆ ಹೆಂಡತಿ ಹೇಳ್ಬೋದು, ಸ್ವಲ್ಪ ಅನ್ಯೋನ್ಯತೆ ಅನ್ಯೋನ್ಯತೆ ಬೇಕು. ಹ್ಮ್ 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 ಹೀಗೆ ಮಾಡಿ ಸಹ ಮಾಡ್ಬೋದು. ಯಾಕಂತ ಹೇಳಿದ್ರೆ ಹ್ಮ್. ಈ ಶೀಘ್ರಸ್ಖಲನಕ್ಕೆ ಔಷಧಕ್ಕಿಂತ ಹ್ಮ್. ಒಂದು ಸಲಹೆ, ಸೂಚನೆ ಹ್ಮ್. ಮತ್ತು ಕೆಲವೊಂದು ವ್ಯಾಯಾಮ ಚಿಕಿತ್ಸೆಗಳು ಜಾಸ್ತಿ ಉಪಯೋಗ ಆಗ್ತದೆ. ಓಕೆ ಓಕೆ ಖಂಡಿತ. ಓಕೆ, ಖಂಡಿತ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಅಂತ ಭಾವಿಸ್ತೇನೆ. ಒಟ್ಟಿನಲ್ಲಿ ಹಾಗಿದ್ರೆ ಎಲ್ಲದಕ್ಕೂ ಮೆಡಿಸಿನ್ನೇ ಮದ್ದಲ್ಲ. ಇಲ್ಲ, ಖಂಡಿತ ಅಲ್ಲ. ಓಕೆ, ಅಂದ್ರೆ ಹೆಚ್ಚಿನವರು ಏನಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಕೇಳುವಂತದ್ದು ಏನಂದ್ರೆ ಒಂದು ಮೆಡಿಸಿನ್ ಏನಾದ್ರು ಈಗ ಹೇಳಿ. ಬಾರಿ ಸಿಂಪಲ್. ಏನ್ ಮಾಡ್ಬೋದು? ಅವರ ಪತ್ನಿ ಉಂಟಲ್ಲ, ಗಂಡನಿಗೆ ಹೇಳ್ಬೇಕು, ಹ್ಮ್. ಇದು ಕೆಲವೊಮ್ಮೆ ಆಗ್ತದೆ, ನೀವು ಚಿಂತೆ ಮಾಡ್ಬಿಡಿ, ಸರಿ ಆಗ್ತದೆ ಅಂತ ಸರಿಯಾಗಿ ಹೋಗ್ತದೆ ಅದು. ಓಕೆ ಸರಿ ಆಗ್ತದೆ ಹಾಗೆ. ಓಕೆ ಓಕೆ. ಹಾಗೂ ಏನಾದ್ರು ತುಂಬಾ ಸಮಸ್ಯೆಗಳಿದ್ರೆ ಖಂಡಿತ ಯಾರನ್ನಾದ್ರೂ ಭೇಟಿ ಭೇಟಿ ಆಗ್ಲೇಬೇಕು. ಮತ್ತೆ ಭೇಟಿ ಆಗುವಾಗ ಅದರ ಬಗ್ಗೆ ಓದಿದ ಡಾಕ್ಟರ್ ಹತ್ರ ಹೋಗುದು ಒಳ್ಳೇದು. ಓಕೆ ಇದು ಅನಗತ್ಯವಾಗಿ ಏನಂತ ಇದೆ, ಒಂದೊಂದು ಕ್ಯಾಪ್ಸುಲಿಗೆ 50 ರೂಪಾಯಿ 100 ರೂಪಾಯಿ ಕೊಟ್ಟು ಒಂದು 10 ಕ್ಯಾಪ್ಸುಲಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಥದ್ದೆಲ್ಲ ಚಿಕಿತ್ಸೆಗಳಿಗೆ ಅಗತ್ಯ ಇಲ್ಲ. ಓಕೆ ಪರಸ್ಪರ ಅವ್ರು ಮಾತಾಡ್ಕೊಳ್ಬಹುದು, ಅವ್ರಿಗೆ ಕಷ್ಟ ಆದರೆ ವೈದ್ಯರ ಹತ್ರ ಮಾತಾಡ್ಕೊಳ್ಬಹುದು, ಒಬ್ಬರೇ ಬರ್ಬೋದು, ಅಥವಾ ಪತಿ ಪತ್ನಿಯರ ಸಮೇತವಾಗಿ ಬಂದರೂ ಸಹ ಅದು 100% ಪರಿಹಾರ ಆಗುವಂತ ಸಮಸ್ಯೆ. ಓಕೆ, ಖಂಡಿತ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ಸರ್, ನಾವು ವೀರ್ಯಾಣು ಶುಕ್ರಾಣು ಬಗ್ಗೆ ನಿಮ್ಮ ಹತ್ರ ಕೇಳೋಕ್ಕಿಂತ ಮುಂಚೆ ಇನ್ನೊಬ್ರು ವೀಕ್ಷಕರು ಕರೆ ಮಾಡಿದ್ದಾರೆ, ಅವರೊಂದು ಮಾತಾಡೋಣ ಸರ್. ಸಾರಿ, ಏನಂದ್ರೆ ಇಲ್ಲೊಂದು ವಿಶೇಷತೆ ಇದೆ ಸರ್, ನಮ್ಮ ಈ ಆಪ್ತ ಸ್ಪಂದನದಲ್ಲಿ ಒಂದು ವಿಶೇಷತೆ ಇದೆ. ಪ್ರತಿ ಬಾರಿಯೂ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಧೈರ್ಯ ಮಾಡಿ ಕರೆ ಮಾಡ್ತಾರೆ. ಆಮೇಲೆ ನಂತರ ಅಲ್ಲಿ ನಮ್ಮ ತಾಂತ್ರಿಕ ವಿಭಾಗದವ್ರ ಜೊತೆಲಿ ಮಾತಾಡ್ತಾರೆ. ನಂತರ ಇಲ್ಲಿಗೆ ಕರೆಯನ್ನ ಟ್ರಾನ್ಸ್ಫರ್ ಮಾಡೋದ್ರೊಳಗೆ ಕರೆಯನ್ನ ಕಟ್ ಮಾಡಿಬಿಡ್ತಾರೆ. ಅಥವಾ ಇನ್ನೊಮ್ಮೆ ಕೆಲವೊಮ್ಮೆ ಏನಂತ ಹೇಳಿದ್ರೆ ಮಿಸ್ ಕಾಲ್ ಕೊಡ್ತಾ ಇರ್ತಾರೆ. ಹೆಚ್ಚಿನವರಿಗೆ ಏನಂತ ಹೇಳಿದ್ರೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ನಾಚ್ಕೊಂತಾರೆ. ಕಾರಣ ಏನಂತ ಹೇಳಿದ್ರೆ ನೀವೇ ಹೇಳ್ಬೇಕಾಗಿದೆ, ನಾನು ಹೇಳ್ಬೇಕಾಗಿಲ್ಲ. ಗುಪ್ತ ಅಂತ ಇಟ್ಟಿದೆ ತಪ್ಪು. ಇಲ್ಲ, ಗುಪ್ತ ಅಂತ ಇಟ್ಟಿಲ್ಲ ಸರ್, ನಾನು ಆಪ್ತ ಅಂತ ಇಟ್ಟಿದ್ದೀನಿ. ಕಾರಣ ಇಷ್ಟೇ ಸರ್, ಆಪ್ತ ಸಮಸ್ಯೆ ಅಂತ ಇಟ್ಟಿದ್ದೀನಿ, ಗುಪ್ತ ಸಮಸ್ಯೆ ಅಂತ ನಾನು ಇಡ್ಲಿಲ್ಲ. ಆಪ್ತರಲ್ಲಿ ಮಾತ್ರ ಹೇಳ್ಕೊಳ್ಳುವಂತ ಸಮಸ್ಯೆ. ಸೊ ಆಪ್ತರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ಗಿಂತ ವೈದ್ಯರಿಗಿಂತ ಆಪ್ತರಾಗಿರೋರು ಯಾರು ಇರ್ಲಿಕ್ಕಿಲ್ಲ. ಈ ಗುಪ್ತ ಸಮಸ್ಯೆಗಳು ಅಂತ ಅಂದ್ಕೊಂಡಿರುವಂತದ್ದು ಹೆಚ್ಚಿನವರು ಹೇಳ್ತಾರೆ. ನಾನು ಇದನ್ನು ಗುಪ್ತ ಸಮಸ್ಯೆ ಉಪಯೋಗಿಸಬಾರ್ದು, ಇದನ್ನು ನಾನು ಆಪ್ತ ಸಮಸ್ಯೆ ಅಂತಾನೆ ನಾನು ಯಾವಾಗಲೂ ಹೇಳ್ತೀನಿ. ಈ ಆಪ್ತ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ವೈದ್ಯರಿಗಿಂತ ಬೇರೆಯವರು ಇರ್ಲಿಕ್ಕಿಲ್ಲ, ಅವರು ಸ್ಪಂದಿಸ್ತಾರೆ ಅನ್ನೋದು ರೀತಿಯಲ್ಲಿ ನಾನು ಇಲ್ಲಿ ಆಪ್ತ ಸ್ಪಂದನ ಅನ್ನುವಂತ ಹೆಸರನ್ನು ನಾವು ಇಟ್ಟಿದ್ದೇವೆ. ಸೊ ಆ ದೃಷ್ಟಿಯಿಂದ ಮೇ ಬಿ ಆದ್ರೆ ಒಂದು ಸಮಸ್ಯೆ ಅಂದ್ರೆ ಇಲ್ಲಿ ಇರುವಂತದ್ದು ಒಂದೇ ದೊಡ್ಡ ಸಮಸ್ಯೆ ಸರ್. ನಾನು ನೋಡ್ಕೊಂಡ ಹಾಗೆ ಭಾರತ ಅನ್ನುವಂಥದ್ದು ಒಂದು ಮಡಿವಂತಿಕೆಯ ರಾಷ್ಟ್ರ. ಇಲ್ಲಿ ಒಂದು ಕಾಲದಲ್ಲಿ ಹೇಗಿತ್ತು ಅಂತ ನೀವು ಹೇಳ್ಬೇಕು. ಶಬ್ದ ಈಗ ಶಾಸ್ತ್ರವನ್ನು ಸಂಪೂರ್ಣವಾಗಿ ಓದಿದ್ರೆ ಈಗ 3000 ಇಸ್ವಿ ಹಿಂದೆ ಈ ವಿಶೇಷವಾದ ವಿಭಾಗವನ್ನು ಹೇಳಿರ್ತಾರ, ಮಡಿವಂತಿಕೆ ಇದ್ರೆ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಲೈಂಗಿಕತೆಯ ಬಗ್ಗೆ ಮಾತನಾಡುವುದೇ ಒಂದು ಅಪರಾಧ, ಮುಕ್ತವಾಗಿ ಮಾತನಾಡೋಂಗಿಲ್ಲ. ಇನ್ನೊಂದು ತಪ್ಪು ಉಂಟು. ಯಾಕಂದ್ರೆ ಲೈಂಗಿಕ ಶಿಕ್ಷಣ ಒಂದು ನಾವು ಮಾತಾಡ್ತೀವಿ, ಲೈಂಗಿಕ ಶಿಕ್ಷಣ ಕೊಡಬೇಕು. ಇದೇನು ಹೊಸತ? 3000 ವರ್ಷ ಹಿಂದೆ ಬರೆದ ಪುಸ್ತಕದಲ್ಲಿ ಉಂಟು. ಯಾಕಂತ ಹೇಳಿದ್ರೆ ಹುಡುಗನಾದವ ಹುಡುಗಿಯನ್ನ ಗುರುತಿಸುವಾಗ, ಅಥವಾ ಮದುವೆ ಆಗುವ ಹುಡುಗಿಯನ್ನು ಗುರುತಿಸುವಾಗ, ಅಥವಾ ಹುಡುಗನ ಗುರುತಿಸುವಾಗ ಅವರಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಗೊತ್ತುಂಟಾ ಇಲ್ಲ ಅಂತ ಕೇಳುವಂತ ರೆಫರೆನ್ಸ್ ಚರಕ ಸಮಿತಿಯಲ್ಲಿ ಉಂಟು. ಅಲ್ಲ, ಆದ್ರೆ ಆಗ್ಲಿನ ಕಾಲದಲ್ಲಿ ಸರ್, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ನನಗೆ ತಿಳಿದ ಹಾಗೆ, ನಾನು ಬಾಲ್ಯದಿಂದ ನಾನು ಇವತ್ತಿನವರೆಗೆ ಗಮನಿಸಿದ ಹಾಗೆ, ಮೇ ಬಿ ನಾನು ಈ ತರದ ಸಮಸ್ಯೆಗಳನ್ನ ಬಗ್ಗೆ ಮಾತನಾಡ್ಲಿಕ್ಕೆ ನನಗೆ ಸಾಧ್ಯ ಆಗಿದ್ದು ನಾನು NGOಗಳಲ್ಲಿ ವರ್ಕ್ ಮಾಡಿರೋದ್ರಿಂದನೇ ಇರಬಹುದು. ಇಲ್ಲದಿದ್ರೆ ನಾನು ಸ್ಟಾರ್ಟಿಂಗ್ NGOದಲ್ಲಿ ಫಸ್ಟ್ ಡೇ ನಾನು ಹೋಗಿ ಟ್ರೈನಿಂಗ್ ನಾನು ಅಟೆಂಡ್ ಆಗುವಾಗ ನಾನು ವಾಕರಿಕೆ ಮಾಡಿದ್ದೆ ನನಗೆ, ಯಾಕಂದ್ರೆ ನಾನು ಆವತ್ತಿನವರೆಗೆ ಈ ತರದ ಶಬ್ದಗಳನ್ನು ಕೇಳಿದವನೇ ಅಲ್ಲ. ಬಟ್ ಈಗ ನನಗೆ ಅದನ್ನು ಓಪನ್ ಆಗಿ ನಾನು ಮಾತಾಡ್ಲಿಕ್ಕೆ ಆಗ್ತಾ ಇದೆ. ಹೆಚ್ಚಿನವರಿಗೆ ಆ ಥರದ ಸಮಸ್ಯೆ ಇರ್ಬೋದು, ಯಾಕಂದ್ರೆ ಮಾತನಾಡೋದೇ ತಪ್ಪು ಅನ್ನುವಂಥ ಭಾವನೆ. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ, ಅದಕ್ಕೆ ಒಂದೊಂದು ನಾವು ಹೇಳ್ತಾ ಹೋದಾಗ ತುಂಬಾನೇ ವಿಷಯಗಳಾಗತ್ತೆ. ಒಬ್ರು ವೀಕ್ಷಕರು ಕರೆ ಮಾಡಿದ್ದಾರೆ, ಅವರದ್ದು ಮಾತಾಡಿ ನಂತರ ಇದ್ರ ಬಗ್ಗೆ ಮಾತಾಡೋಣ ಸರ್. ಹಲೋ, ನಮಸ್ಕಾರ. ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹೌದು ಹೌದು. ಈಗ ಅದು ಆಯುರ್ವೇದ ಔಷಧನ ಅಲೋಪತಿ ಔಷಧ ಅಂತ ಕೇಳಿ.
ಟೈಮಿಂಗ್ ಇಂಜೆಕ್ಷನ್ ಅದೆಲ್ಲ. ಓಕೆ, ಇದು ಆಯುರ್ವೇದ ಔಷಧಿಗಳೇ ಅಥವಾ ನಿಮ್ಮ ಆಲೋಪತಿಕ್ ಔಷಧಗಳು? ಒಂದು ಆಯುರ್ವೇದಿಕ್ ಉಂಟಲ್ಲ, ಈಗ ಹಾಂ ಮೆಡಿಕಲ್ ಸಾಕು, ಪ್ರಶ್ನೆ ಸಾಕು. ಓಕೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ ಕೆಲವು. ಹೌದು. ಸೊ ಅದು ಒಳ್ಳೆಯದಾ ಕೆಟ್ಟದಾ ಅಂತ ಕೇಳ್ತಾ ಇದ್ದೀರಲ್ವಾ? ಹೌದು, ಅದು ತಗೊಂಡ್ರೆ ಏನು ಇಫೆಕ್ಟ್ ಬರ್ತದ? ನಂಗೆ ಅಂದ್ರೆ ಈ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಸೊ ಅದಕ್ಕೆ ನೀವು ಪ್ರಶ್ನೆನ ಕೇಳ್ತಿದ್ದೀರಲ್ವಾ? ಹೌದೌದು. ಓಕೆ, ಇದಕ್ಕೆ ಉತ್ತರವನ್ನ ಹೇಳ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ತುಂಬ ಒಳ್ಳೆ ಪ್ರಶ್ನೆ. ಓಕೆ, ಥ್ಯಾಂಕ್ ಯು. ತುಂಬ ಒಳ್ಳೆ ಪ್ರಶ್ನೆ ಕೇಳಿದವರು. ಯಾಕಂತ ಹೇಳಿದ್ರೆ ಇದು ಎಲ್ರಿಗೂ ಗೊತ್ತಾಗಬೇಕು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಲೈಂಗಿಕ ತೊಂದರೆಗಳು ಬಂದಾಗ, ಲೈಂಗಿಕ ದೌರ್ಬಲ್ಯ ಬಂದಾಗ ಅವ ಸ್ವಂತವಾಗಿ ನಾನೇನು ಮಾಡಬೇಕಪ್ಪ ಅಂಥೇಳಿ ನಾನು ನೇರವಾಗಿ ಯಾವುದೋ ಒಂದು ಅಲೋಪತಿ ಮೆಡಿಕಲ್ಸಿಗೂ ಅಥವಾ ಆಯುರ್ವೇದ ಮೆಡಿಕಲ್ಸಿಗೆ ಹೋಗಿ ಔಷಧಗಳನ್ನು ತಗೊಳ್ಬೋದಾ, ತಗೊಂಡು ಅದರಿಂದ ನನಗೆ ಒಳ್ಳೆ ಪರಿಣಾಮಗಳೆಷ್ಟು, ಕೆಟ್ಟ ಪರಿಣಾಮಗಳೆಷ್ಟು? ಖಂಡಿತವಾಗಿ ಅದು ಒಳ್ಳೆ ಪ್ರಶ್ನೆ. ಯಾಕಂದರೆ ಎಲ್ಲರೂ ಕೇಳುವಂಥ ಪ್ರಶ್ನೆ ಕೇಳಿದ್ದಾರೆ ಅವರು. ಈಗ ಒಂದು ಹೇಳಿದವರು, ಕೆಲವು ಔಷಧಗಳು ಸಿಗ್ತದೆ, ತಗೊಂಡು ಕೂಡಲೇ 1 ಗಂಟೆಯಲ್ಲಿ ಈಗ ಶಿಶ್ನದಲ್ಲಿ ನಿಗರುವಿಕೆ ಬರ್ತದೆ, ಒಳ್ಳೆ ಸಂಭೋಗ ಮಾಡಬೇಕಂತ ಅನಿಸ್ತದೆ, ಇದು ಒಳ್ಳೆಯದ ಕೆಟ್ಟದ ಅಂತ ಕೇಳುವಾಗ ಈ ಔಷಧ ಖಂಡಿತವಾಗಿ ಅಲೋಪತಿ ಔಷಧ. ನಿಮ್ಗೆ ಗೊತ್ತಿರಬಹುದು, ಸೆಲ್ಡಿನಾಫಿಲ್ ಸಿಟ್ರೇಟ್ ಅಂತ ಕರಿತೇವೆ ನಾವು, ವಯಗ್ರ ಅಡಿಗ್ರ ಅಂತ ಏನು ಹೇಳ್ತೇವಲ್ವಾ. ಈ ಔಷಧವನ್ನು ನಾವು ತಗೊಂಡ ಈ ಖಾಲಿ ಹೊಟ್ಟೆ ತಗೊಂಡ ಕೂಡಲೇ ಸಾಮಾನ್ಯವಾಗಿ 30 ರಿಂದ 60 ನಿಮಿಷಗಳಲ್ಲಿ ಶಿಶ್ನದಲ್ಲಿ ನಿಗರುವಿಕೆಯನ್ನು ಕಾಣಬಹುದು. ನೀವು ಸಂಭವಕ್ಕೆ ಅಣಿ ಹಾಕ್ತಾನೆ. ಹಾಗೆ ಸಾಮಾನ್ಯವಾಗಿ ಹೇಳಿದಾಗ ಒಂದು 5 ನಿಮಿಷನೂ ಅಥವಾ 6 ನಿಮಿಷನೂ ಸಂಭೋಗ ಮಾಡ್ತಾನೆ. ಈ ಔಷಧವನ್ನು ನಾನು ಆಯುರ್ವೇದ ವೈದ್ಯನಾದರೂ ಸಹ ಸಾಮಾನ್ಯವಾಗಿ ನಮ್ಗೆ ಅದರ ಜ್ಞಾನ ಇರ್ತದೆ. ಯಾಕೆ ನಮಗೆ ನಾವೊಂದು PhD ಮಾಡಿರುವಾಗ ಅದರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿರ್ತೇವೆ. ನನ್ನ ಸ್ವಂತ ಏನು ಪ್ರತಿಜೀವನದ ಅನುಭವ ಏನಂತ ಹೇಳಿದರೆ, ವೈದ್ಯರ ಸಲಹೆ ಸೂಚನೆ ಇಲ್ಲದೆ ತಗೊಳ್ಬಾರದು. ಅದು ವಿಶೇಷವಾಗಿ ಈ 40 ವರ್ಷದ ನಂತರ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ 40 ವರ್ಷದ ನಂತರ ಮನುಷ್ಯ, ನಿಮ್ಗೆ ಗೊತ್ತಿರ್ಬೋದು, ರಕ್ತ ಒತ್ತಡ ಇರ್ಬೋದು ಅಥವಾ ಮಧುಮೇಹ ಇರ್ಬೋದು, ನಾವೇನು ಕರಿತೇವೆ ಡಯಾಬಿಟೀಸ್, ಹೌದು, ಹಾಗೆ ಹೃದ್ರೋಗ ಇರ್ಬೋದು, ನಾವೇನು ಇಸ್ಟಿಮಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ, ಅಥವಾ ಮೈಗ್ರೇನ್ ಕೇಳಿರ್ಬೋದು ನಿಮಗೆ, ತುಂಬ ತಲೆನೋವು ಬರುವಂಥದ್ದು. ಇಂಥ ಎಲ್ಲ ಅಂದರೆ ರಕ್ತನಾಳಗಳಿಗೆ ಸಂಬಂಧಪಟ್ಟ ಕಾಯಿಲೆ ಇರುವವರು ನೇರವಾಗಿ ಔಷಧ ತಗೊಳ್ಳೇಬಾರ್ದು, ವೈದ್ಯರನ್ನು ಸಂಪರ್ಕಿಸಲೇಬೇಕು. ಯಾಕಂದರೆ ಇದು ಈ ಸೆಲ್ಡಿನಾಫಿಲ್ ಸಿಟ್ರೇಟ್ ಏನಂತ ಹೇಳಿದರೆ ಶಿಶ್ನದಲ್ಲಿರುವಂಥ ರಕ್ತನಾಳಗಳ ಮೇಲೆ ಕೆಲಸ ಮಾಡುವಂಥ ಔಷಧ. ಅಲ್ಲಿ ಏನು ಕೆಲಸ ಮಾಡ್ತದೋ, ಅಲ್ಲಿ ಏನು ಅದನ್ನು ವಿಸ್ಪಾರ ಮಾಡ್ತದೋ, ಬೇರೆ ಕಡೆಯಲ್ಲೂ ಸಹ ಅದೇ ಕೆಲಸ ಮಾಡ್ತದೆ ಅದು. ಹಾಗಾಗಿ ಕೆಲವು ಪೇಷಂಟ್ ನಮ್ಮ ಹತ್ರ ಹೇಳ್ತಾರೆ, ತಗೊಂಡು ತಲೆನೋವು ಬರ್ತದೆ, ಕಾಲು ನೋವು ಬರ್ತದೆ, ಕಾಲು ಎಳಿತದೆ, ಸುಸ್ತಾಗ್ತದೆ. ದಯವಿಟ್ಟು ಡಾಕ್ಟರ್ ಸಲಹೆ ಮೇಲೆ ತಗೊಳ್ಬೇಕು. ಇದು ಒಂದು. ಹಾಗೆ ಇನ್ನೂ ಅಲೋಪತಿ ಔಷಧ ಅಂತ ಹೇಳುವಾಗ ಕೆಲವು ವಿಟಮಿನ್ಸ್ ಬರ್ತದೆ. ವಿಟಮಿನ್ ಇ ಇರ್ಬೋದು, ಕೆಲವೊಂದು ಮಲ್ಟಿ ವಿಟಮಿನ್ ಮಾತ್ರೆಗಳಿರ್ಬೋದು. ಇದನ್ನಾದರೂ ನೇರವಾಗಿ ತಗೊಳ್ಬೋದೇನು, ಯಾವುದು ವಿಟಮಿನ್ ಮಿನರಲ್ಸ್ಗಳನ್ನು. ಆದರೆ ಈ ಸೆಲ್ಡಿನಾಫಿಲ್ ಸಿಟ್ರೇಟ್, ಅಡಿಗ್ರ ವಯಗ್ರ ಅಂತ ಹೇಳ್ತೇವೆ, ನೇರವಾಗಿ ಅವರು ಅಲೋಪತಿ ವೈದ್ಯರನ್ನು ಸಂಪರ್ಕಿಸಿ ತಗೊಳ್ಳೋದು ಒಳ್ಳೆಯದು. ಓಕೆ, ಆಮೇಲೆ ಆಯುರ್ವೇದಿಕ್ ಮೆಡಿಸಿನ್ಗಳಂತ ಇನ್ನೊಂದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳುವಾಗ ಈಗ ಆಯುರ್ವೇದದಲ್ಲಿ ಶಾಸ್ತ್ರೀಯ ಔಷಧಗಳಂತೊಂದು ಉಂಟು. ಇನ್ನೊಂದು ಈಗ ನೀವು ಗೊತ್ತಿರ್ಬೋದು, ಬೇರೆ ಬೇರೆ ಕಂಪ್ನಿಗಳಿಂದ ಬ್ರ್ಯಾಂಡ್. ಇನ್ನೊಂದು ಅದು ಯಾವ ಕಂಪನಿಯಿಂದ ಯಾರಿಗೂ ಸಹ ಗೊತ್ತಿಲ್ಲ. ಈ 3 ಕ್ಯಾಟಗರಿ ಮೆಡಿಸಿನ್ ಸಿಗ್ತದೆ. ಅದನ್ನು ಸಹ ತಗೊಳ್ಳಿ. ಉದಾಹರಣೆಗೆ 40 ವರ್ಷದ ರೋಗಿ, ಅವನಿಗೆ ಮಧುಮೇಹ ಇರ್ತದೆ, ಅವನು ಹೋಗಿ ಯಾವುದೋ ಲೇಹವನ್ನು ತಗೊಳ್ಳುವಂಥದ್ದು, ಹೌದಾ? ಆಲೋಚನೆ ಮಾಡಿ ನೀವು, ಅದು ಸರಿಯಲ್ಲ. ಹಾಗೆ ಯಾವುದೋ ಆಸವ ಎಷ್ಟನ್ನು ತಗೊಳ್ಳುವಂಥದ್ದು, ಇವನಿಗೆ ಡಯಾಬಿಟಿಸ್ ಇರ್ತದೆ, ಯಾರೋ ನೀನು ಆ ಅಶ್ವಗಂಧ ಇಷ್ಟು ತಗೋ, ಬಲಾರಿಷ್ಟು ತಗೋ, ನಿನಗೆ ಲೈಂಗಿಕ ಶಕ್ತಿ ಬರ್ತದೆ, ನೀನು ಅಶ್ವಗಂಧ ರಸಾಯನ ತಗೋ, ಹಾಗೆ ಧಾತುವರ್ಧಕ ಲೇಹ ತಗೋ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ತೈಲಗಳು ಜಾಸ್ತಿ ಆಗಿ, ತೈಲಗಳು ಖಂಡಿತ. ಇದನ್ನು ತಗೊಳ್ಳೋ ಮುಂಚೆ ಖಂಡಿತವಾಗಿ ಇದರಲ್ಲಿ ಪರಿಣಾಮ ಅಂತೂ ಉಂಟೇ ಉಂಟು. ಓಕೆ, ನಾನು ಹೇಳಿದಾಗ ಆವಾಗ ನಿಮಗೆ ಅವರ ಯಾವ ಲೈಂಗಿಕ ತೊಂದರೆ, ಆಸಕ್ತಿ ಕಡಿಮೆ ಉಂಟಾ, ಡಿಸೈರ್ ಡಿಸಾರ್ಡರ್ಸ್ ಅಂತ ಕರಿತೇವೆ ನಾ, ಅದಕ್ಕೆ ಬೇರೆ ಔಷಧ. ಉದಾಹರಣೆಗೆ ಅಶ್ವಗಂಧ ಡಿಸೈರ್ ಡಿಸಾರ್ಡರ್ಸ್ ಒಳ್ಳೆ ಔಷಧ. ಹಾಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್, ನಿಮೂರಿ ದೌರ್ಬಲ್ಯ ಉಂಟು, ಅಲ್ಲಿ ಔಷಧಗಳೇ ಬೇರೆ. ಓಕೆ, ಈಗ ತಾನೇ ಕೇಳಿದ ಪ್ರಶ್ನೆ ಏನು, ಶೀಘ್ರಸ್ಖಲನ, ಇಜಾಕ್ಯುಲೇಟರಿ ಡಿಸಾರ್ಡರ್ಸ್, ಅದು ಶೀಘ್ರಸ್ಖಲನ ಇರ್ಬೋದು, ನಿಧಾನ ಸ್ಖಲನ ಇರ್ಬೋದು, ಹಿಮ್ಮುಖ ಸ್ಖಲನ ಇರ್ಬೋದು. ಇಲ್ಲಿ ಸಹ ಔಷಧಗಳೇ ಬೇರೆ. ನಾವು ನಮ್ಮ ವೃತ್ತಿ ಜೀವನದಲ್ಲಿ ವಿಷತಿಂದುಕ ಅಂತ ಔಷಧ ಉಂಟು, ವಿಷತಿಂದುಕ. ಈ ಔಷಧಗಳನ್ನು ನಾವಲ್ಲಿ ಉಪಯೋಗಿಸ್ತೇವೆ. ಅಂದರೆ ಆಯುರ್ವೇದ ಔಷಧಗಳನ್ನು ಸಹ ನೇರವಾಗಿ ಔಷಧಾಲಯಕ್ಕೆ ಹೋಗಿ ತಗೊಳ್ಳೋದಕ್ಕಿಂತ ಪರಿಣಿತ ವೈದ್ಯರನ್ನು ಸಂಪರ್ಕಿಸಿದರೆ ವಿಶಿಷ್ಟವಾದ ಸಮಸ್ಯೆಗೆ ವಿಶಿಷ್ಟವಾದ ಔಷಧ.
ಓಕೆ, ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ಯಾವುದೇ ಔಷಧಿಯನ್ನಾಗಿರಲಿ, ಅದು ಸೆಕ್ಷುವಲ್ ಡಿಸಾರ್ಡರ್ ಇರ್ಬೋದು ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು, ವೈದ್ಯರನ್ನು ಸಂಪರ್ಕಿಸದೆ ತಗೊಳ್ಳುವಂಥದ್ದು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಿ. ಓಕೆ ಸರ್, ಖಂಡಿತ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತನಾಡೋಕ್ಕಿಂತ ಮುಂಚೆ ಒಂದು ಬ್ರೇಕ್ ಅನ್ನು ಕೂಡ ತೆಗೆದುಕೊಂಡು ಬರೋಣ ಸರ್. ಬ್ರೇಕ್ನ ನಂತರ ಉಳಿದಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಹತ್ರ ಕೇಳ್ತೇನೆ. ಆಪ್ತ ಸ್ಪಂದನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.